ಸರಿ, ಈಗ ಸರ್ಕಾರದಿಂದ ನಿಮಗೆ ಒಂದು ಪತ್ರ ಬಂದಿದೆ, ಎಲ್ಲಿಂದ ಅಂದರೆ ಹೋಮ್ ಡಿಪಾರ್ಟ್ಮೆಂಟಿಂದ ಬಂದಿರುತ್ತೆ ಅಥವಾ ವಾರ್ತಾ ಇಲಾಖೆಯಿಂದ ಏನು ಮಾಹಿತಿ ಇದೆ, ಏನಂತ ಹೇಳಿದ್ದಾರೆ, ಅದರಲ್ಲಿ ಸೂಚಿಸಿದ್ದಾರೆ ಅಂತ? ಸಚಿವರು ಶಿವರಾಜ್ ತಂಗಡಿ ಅವರು ಒಂದು ಬರೆದಿದ್ದಾರೆ, ನೀವು ಇದು ಅವರು ಕ್ಷಮಾಪಣೆ ಕೇಳೋವರೆಗೂ ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅನ್ನೋ ಉದ್ದೇಶ ಅವ್ರು ಹೇಳಿದ್ದಾರೆ. ಅವ್ರಿಗೂ ನಾವು ಭೇಟಿ ಆಗ್ತಾ ಇದ್ವಿ, ಅವರು ನಮ್ಮ ದೂರವಾಣಿ ಸಂಪರ್ಕ ಮೂಲಕ 2-3 ಸಲ ಮಾತಾಡಿದ್ವಿ. ಆದ್ದರಿಂದ ನಾವು ಅಷ್ಟು ಈಸಿಯಾಗಿ ನಾವು ಇದನ್ನು ಇವತ್ತು ಆ್ಯಕ್ಚುಲಿ ವಿತರಕರ ಮುಖಾಂತರ ಪ್ರೊಡಕ್ಷನ್ ಹೌಸ್ಗೆ ಫಿಲಮ್ ಚೇಂಬರಿಂದ ಮೇಲ್ ಕೂಡ ಮಾಡಿದಿರಿ, ಆಯ್ತಾ? ಅಲ್ಲಿಂದ ನಿಮಗೆ ರಿಪ್ಲೈ ಬರಬೇಕಿತ್ತು. ಈ ಕ್ಷಣದವರೆಗೂ ಅವ್ರು ಯಾರು ರಿಪ್ಲೈ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಸರ್, ನಮಗೆ ಕಮಲ್ ಹಾಸನ್ ದುಬೈಯಲ್ಲಿದ್ದಾರೆ, ಅವರು ಬಂದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ 11 ಗಂಟೆಗೆ ಇಲ್ಲಿಗೆ ಬರ್ತಾ ಇದ್ದಾರಂತೆ ಚೆನ್ನೈಗೆ ಬಂದ ತಕ್ಷಣ ನಮಗೆ ಅವರು ಭೇಟಿ ಆಗಿಬಿಟ್ಟು ನಮಗೆ ವಿಷಯಗಳು ತಿಳಿಸ್ತಾರೆ. ಈಗ ಇನ್ನೊಂದಿಷ್ಟು ಆಪ್ತ ಮೂಲಗಳ ಮಾಹಿತಿ, ಚಿತ್ರೋದ್ಯಮದಲ್ಲಿ ನಡೀತಾ ಇರುವಂಥ ಮಾತುಕತೆ, ಈಗ ಫಿಲಮ್ ಚೇಂಬರ್ನಿಂದ ಸಿನಿಮಾ ನಿಲ್ಲಿಸೋಕ್ಕೆ ಸಂಪೂರ್ಣವಾಗಿ ಅವಕಾಶ ಅಧಿಕಾರ ಇರಲಿಕ್ಕಿಲ್ಲ. ಬಟ್ ಆದರೆ ಇದನ್ನು ಅಂದರೆ ಹೋರಾಟದ ವಿಚಾರ ಆಗಿರ್ಬೋದು, ಈ ಮನವಿಗಳನ್ನಾಗಿರ್ಬೋದು ವಾರ್ತಾ ಇಲಾಖೆಗೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ಗೆ ತಲುಪಿಸಿದರೆ ಅಲ್ಲಿಂದ ಥಿಯೇಟ್ರ್ಗಳಿಗೆ ಒಂದು ಮಾಹಿತಿ ಬರುತ್ತೆ ಅನ್ನೋಂಥದ್ದು ಅಲ್ವಾ? ಈ ಬೆಳವಣಿಗೆ ಏನಾದ್ರು ಆಗ್ತಿದೆಯಾ, ಹೇಗೆ? ಖಂಡಿತ ಸರ್, ನಾವು ಅವ್ರ ಸಂಪರ್ಕದಲ್ಲಿ ಇದೀವಲ್ಲ, ನಮ್ಮ ಶಿವರಾಜ್ ತಂಗಡಿಗೆ ಸಾಹೇಬ್ರ ಜೊತೆಗೆ ಇದ್ದೀವಿ. ಅವರು ಆಲ್ರೆಡಿ ನಮಗೊಂದು ಪತ್ರೆ ಮುಖೇನ ತಿಳಿಸಿದ್ದಾರೆ. ಅವೆಲ್ಲ ಇರ್ಬೇಕಾದ್ರೆ ನಾವು ಅವ್ರನ್ನ ಸಂಪರ್ಕ ಮಾಡ್ದೇ ಅಲ್ಲ, ಫಿಲಿಮ್ ಚಾಂಬರ್ ಕೈಯಲ್ಲಿ ಆಗಲ್ಲ ಅನ್ನೋದಂತೂ ಹೇಳ್ಬೇಡಿ, ಆಗತ್ತೆ. ಅದಕ್ಕೆ ಕೆಲವು ನಿಯಮಗಳಿರ್ತವೆ, ಒಂದು ಕಾನೂನು ಅಂತ ಇರುತ್ತೆ. ನಾವು ಕಾನೂನು ವಿರುದ್ಧವಾಗಿ ಏನು ಮಾಡ್ತಾ ಇಲ್ಲ ಇದನ್ನು ಅಲ್ವಾ? ನಾವು ಯಾವುದೋ ಸಿನಿಮಾ ಇದೆಯಪ್ಪ ನಾವು ಬೇರೆ ಹಾಕ್ಕೊಳ್ತೀವಿ ಅಂದಾಗ ಕಾನೂನು ಏನು ಬರುತ್ತೆ ಅಲ್ಲಿ ಅಲ್ವಾ ಸರ್? ನಾವು ಅವ್ರಿಗೆ ಯಾವುದೇ ಇದರಲ್ಲಿ ತೊಂದರೆ ಕೊಡ್ತಾ ಇಲ್ಲ, ನಮ್ಮ ಥಿಯೇಟ್ರಲ್ಲಿ ನಾವು ಆಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ ಅದನ್ನು ವಿತರಣೆ ಮಾಡ್ತಾ ಇಲ್ಲ ಅಂದಾಗ ಯಾವ ಕಾನೂನು ಅಡ್ಡಿ ಬರುತ್ತೆ ನಮಗೆ? ಓಕೆ, ಕೆಲವು ವಿತರಕರು ಇದನ್ನು ಬಿಟ್ಟು ಇನ್ಯಾರೋ ಅಂದರೆ ಹೋಗಿ ಮತ್ತೆ ಅದನ್ನು ಸಿನಿಮಾ ತಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನಾದ್ರು ರಿಲೀಸ್ ಮಾಡುವಂಥ ಸಾಹಸಕ್ಕೆ ಹಾಕಿದ್ರೆ ಇಲ್ಲ ಸರ್. ಅದಕ್ಕೆ ನಾವು ಇವತ್ತು ಯಾವುದ್ರ ಮುಖಾಂತರ ಸಿನಿಮಾ ಬರೋದು, UF, ಕ್ಯೂಬು, KSRSR ಇಂಥ ಕೆಲವು ಇದ್ದಾವೆ, ಅವ್ರಿಗೆಲ್ಲ ನಾವು ಚರ್ಚೆಗೆ ಕರೆದಿದ್ವಿ. ಹೌದು, ಯಾವುದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಎಂಟರ್ಟೈನ್ ಮಾಡೋದೇ ಇಲ್ಲ, ನಾವು ಅದನ್ನು ನಮ್ಮ ಇದರಲ್ಲಿ ಅಪ್ಲೋಡ್ ಮಾಡೋದೇ ಇಲ್ಲ ಅಂತ ಹೇಳ್ತೇವೆ. ವಿತರಕರ ಜೊತೆ ಆವಾಗ ಮಾತಾಡಿದ್ರೆ ಕರ್ನಾಟಕದ ವಿತರಕರ ಜೊತೆ ಕೊನೆಯದಾಗಿ ಏನು ಹೇಳಿದ್ದಾರೆ? ಅದೇ ನಾಳೆ 11-12 ಗಂಟೆವರೆಗೂ ನಮಗೆ ಟೈಮ್ ಕೊಡಿ, ನಾನು ವಾಪಸ್ ಬರೋದಾ ಅಥವಾ ಮಾಡೋದಾದರೆ ಕ್ಷಮೆ ಕೇಳಿಸೋದು ಅನ್ನೋದನ್ನ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಒಂದು 10 ನಿಮಿಷ ಮುಂಚೆ ಅವ್ರಿಗೆ ಭೇಟಿ ಆಗಿದ್ದು. ಎಸ್, ಇದಿಷ್ಟು ಫಿಲಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹರವರ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಿಲೀಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಿದೆ. ನಂತರ ದಿನಗಳಲ್ಲಿ ನಾಳೆ ಮಧ್ಯಾಹ್ನಷ್ಟೊತ್ತಿಗೆ ಏನಾಗುತ್ತೆ ಅನ್ನೋ ಮಾಹಿತಿ ಸಿಗಲಿದೆ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.